ತಾಲೂಕಿನ ಚಾಲುಕ್ಯ ಆಸ್ಪತ್ರೆ ಹಾಗೂ ಚಾಲುಕ್ಯ ನ್ಯೂಸ್ ವತಿಯಿಂದ ವಿಶ್ವ ಪರಿಸರ ದಿನವನ್ನು ಸರಳವಾಗಿ ಆಚರಿಸಲಾಯಿತು. ತಾಲೂಕು ದಂಡಾಧಿಕಾರಿಗಳಾದ ಬಿ ಆರತಿ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾ ಬಿಂದು ಮಾಧವ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂವಿಧಾನ ರೈಟ್ಸ್ ಕೊಟ್ಟಿದೆ, ಅದೇ ತರ ಇದು ಒಂದು ಫಂಡಮೆಂಟಲ್ ಡ್ಯೂಟಿ ಅಂತ ಮಾಡಿದೆ. ನಾವು ಪರಿಸರ ರಕ್ಷಣೆಯನ್ನ, ಆದರೆ ನಾವೆಲ್ಲರೂ ನಮ್ಮ ರೈಟ್ಸ್ನ ಕೇಳ್ತೀವಿ, ಆದರೆ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಲ್ಲ. ಸೊ ಆದ್ರಿಂದ ಈ ಪರಿಸರ ರಕ್ಷಣೆ ನಮ್ಮ ಜವಾಬ್ದಾರಿ ಅನ್ನೋ ಒಂದು ಫಂಡಮೆಂಟಲ್ ಡ್ಯೂಟಿನ ನಾವು ಅರ್ಥಕೊಂಡು ಸೊ ಪರಿಸರ ಸಂರಕ್ಷಿಸುವಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ಗಿಡಗಳು ಹಾಕ್ಬೇಕು. ನಾವು ಅಂದ್ಕೊಳ್ತೀವಿ ಯಾವುದೋ ತೊರೆ ಬರಬೇಕು ಮತ್ತೊಂದು ಬರಬೇಕಂತ. ತೊರೆ ನೀರು ಬಂದ ತಕ್ಷಣ ತನ್ನ ತಾನೇ ಹೊಡ್ಕೊಂಡು ತನ್ನ ನೈಸರ್ಗಿಕವಾದ ನೆಲೆ ಕಂಡ್ಕೊಂಡು ಬರ್ತದೆ. ಆ ನೆಲೆ ಕಂಡ್ಕೊಂಡು ಬರ್ಲಿಕ್ಕೆ ಏನು ಮಾಡಬೇಕು, ಸುತ್ತಮುತ್ತ ಇದು ಮರವು ಬೆಳೆಸ್ಬೇಕು, ಗಿಡಗಳು ಬೆಳೆಸ್ಬೇಕಾಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲೂ ಸಹಿತ ಗಿಡಗಳಿಲ್ಲ, ಮರಗಳಿಲ್ಲ. ಎಸ್ಪೆಷಲಿ ಕೆರೆ ಸುತ್ತಮುತ್ತ ಎಲ್ಲ ನಾಶ, ಬರೀ ತೋಟಗಳು ಮಾತ್ರ. ಅದು ಗುಬ್ಬಿ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ನಮ್ಮ ಊರಿನಲ್ಲಿ ಒಂದು 33 ಗುಂಟೆ ಗುಣದ ಸರ್ಕಾರಿ ಜಾಗ ಇತ್ತು. ಅದನ್ನು ಚಾಲುಕ್ಯ ಆಸ್ಪತ್ರೆ ಪರವಾಗಿ ಸಾಮಾಜಿಕ ಅರಣ್ಯವಾಗಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಒಂದು ರಿಕ್ವೆಸ್ಟ್ ಕೊಟ್ಟಿದ್ವಿ. ಮೇಡಮ್ ಅದಕ್ಕೆ ಸ್ಪಂದಿಸ್ಬಿಟ್ಟು ಅದನ್ನ ಸರ್ವೆ ಕಾರ್ಯ ಕೂಡ ಮುಗಿಸಿದ್ದಾರೆ. ಇನ್ನು ಅದನ್ನ ಪಂಚಾಯತಿ ಮುಖಾಂತರ ಹ್ಯಾಂಡ್ ಓವರ್ ಮಾಡಿ ಮುಂದಿನ ಕಾರ್ಯಗಳಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗ್ಲೂ ಆ ಕಾನೂನುಬದ್ಧವಾಗಿ ನಡೆದಂಥ ಕಾರ್ಯದಲ್ಲಿ ಮುಂದೆ ನಾವೇನಿಲ್ಲಿದ್ದೀವಿ ನಾವೆಲ್ಲ ಮುಂದೆ ನಿಂತ್ಕೊಂಡು ಅದೊಂದು 33 ಗುಂಟೆ ಅಂದರೆ ಆಲ್ಮೋಸ್ಟ್ 3/4 ಎಕರೆಯಷ್ಟು ಒಂದು ಸಾಮಾಜಿಕ ಅರಣ್ಯವನ್ನು ನಿರ್ಮಿಸಬೇಕು ಅನ್ನೋದಕ್ಕೆ ಚಾಲುಕ್ಯ ಆಸ್ಪತ್ರೆ ಬದ್ಧವಾಗಿದೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಕಾನೂನು ತೊಡಕುಗಳನ್ನು ನಿವಾರಿಸಬೇಕು ಅಂತ ತಾಲೂಕು ದಂಡಾಧಿಕಾರಿಗಳನ್ನ ಈ ಮೂಲಕ ಕೇಳಿಕೊಂಡು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ.